7ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತ. ನಾವು ಹಿಂದಿನ ಭಾಗದಲ್ಲಿ ಬಸವೇಶ್ವರ ಎಂಬ ಪಾಠವನ್ನು ತಿಳ್ಕೊಂಡಿದ್ದೇವೆ. ಅನೇಕ ವಿದ್ಯಾರ್ಥಿಗಳು ಆ ಪಾಠದ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಬರೆದಿಲ್ಲ. ಮೊದಲಿಗೆ ಹೇಳ್ತಿದ್ದೀನಿ, ಬಸವೇಶ್ವರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ವಿದ್ಯಾರ್ಥಿಗಳು ಪೂರ್ತಿಯಾಗಿ ಬರೆದಿಲ್ಲ. ಇಬ್ಬರು ಮಂದಿ ಮಾತ್ರ ಕಳಿಸಿದ್ದಾರೆ. ಹಾಗಾಗಿ ಮೊದಲಿಗೆ ಈ ವಿಡಿಯೋ ನೋಡಿದ ತಕ್ಷಣ ಬಸವೇಶ್ವರ ಎಂಬ ಪಾಠವನ್ನು ಪೂರ್ತಿ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಬರೆದು ನನ್ನ ವೈಯಕ್ತಿಕವಾದಂಥ ನಂಬರಿಗೆ ಕಳಿಸಿ ಅಂತ ಮೊದಲಿಗೆ ಹೇಳ್ತಾ, ಇವತ್ತು ನಾವು ಸುಬಂತ ಪ್ರಕರಣಂ, ಸುಬಂತ ಅಂದರೆ ಶಬ್ದ ಅಂತ ಅರ್ಥ. ನೋಡಿ, ಶಬ್ದಗಳು 6ನೇ ತರಗತಿಯಲ್ಲಿ ನೀವು ಇದ್ದಾಗ ಅಲ್ಲಿ ಅನೇಕ ಶಬ್ದಗಳು ಓದಿದ್ದೀರಾ. ಉದಾಹರಣೆಗೆ ನೋಡಿ, ಅಲ್ಲಿ ಕೂಡ ಸುಬಂತ ಅಂತ ಪಾಠ ಇತ್ತು. ಹೇಗೆಂದರೆ ರಾಮ ಅಕಾರ ಅಂತ ಪುಲ್ಲಿಂಗ, ರಾಮ ಶಬ್ದ ಅಂತ ಹೇಗೆ ತಿಳಿಯಲು ಅಂತ ನಾನು ನಿಮಗೆ ಹೇಳಿದ್ದೇನೆ. ಯಾವ ಪದದ ಕೊನೆಯಲ್ಲಿ ಯಾವ ಸ್ವರ ಇರುತ್ತದ ಅದು ಆ ಶಬ್ದದ ಅಂತ. ಉದಾಹರಣೆಗೆ ನೋಡಿ, ರಾಮ ಅಂತ ನಾನು ಬರೆಯುತ್ತೇನೆ. ಈ ರೀತಿಯಾಗಿ ಬರೆದಾಗ ಇದನ್ನು ಬಿಡಿಸುವುದು ಹೇಗೆ ಹೇಳಿ? ರ ಪ್ಲಸ್ ಆ ಮ ಪ್ಲಸ್ ಅ, ಕೊನೆಯಲ್ಲಿ ಮಕಾರದ ಕೊನೆಯಲ್ಲಿ ಏನಿದೆ? ಅಕಾರಿದೆ. ಹಾಗಾದರೆ ರಾಮ ಶಬ್ದ ಎಂಬುದು ಯಾವ ಅಂತ ಆಯಿತು? ಅಕಾರ ಅಂತಾಯಿತು. ಹಾಗಾಗಿ ಇನ್ನೊಂದು ಅಂತಂದರೆ ಗೋಪಾಲ ಅಂತಿದೆ ಶಬ್ದ. ಆ ಗೋಪಾಲ ಅಂತಂದಾಗ ಅದು ಯಾವ ಅಂತ ನೋಡಿ, ಲ ಪ್ಲಸ್ ಅ, ಗೋಪಾಲ. ಪದದ ಕೊನೆಯಲ್ಲಿ ಅಕಾರ ಇದೆ, ಅದು ಅಕಾರ ಅಂತಾಯಿತು. ಹಾಗೆ ಸೀತಾ ಅಂತಿದೆ, ಪದದ ಕೊನೆಯಲ್ಲಿ ಯಾವುದಿದೆ? ಸೀತಾ. ತ ಪ್ಲಸ್ ಆ, ತಾ, ಆಕಾರ ಅಂತಾಯಿತು. ಶ್ರೀಹರಿ ಅಂತಿದೆ, ಇಕಾರ ಅಂತ. ಭಾನು ಅಂತಿದೆ, ಉಕಾರ ಅಂತ. ರವಿ ಇಕಾರ ಅಂತ. ಶಶಿ ಇಕಾರ ಅಂತ. ಈ ತರಹ ಪದದ ಕೊನೆಯಲ್ಲಿ ಯಾವುದು ಇರುತ್ತದೆಯೋ ಆ ಶಬ್ದ ಆ ಅಂತ ಅಂದರೆ ಅಕಾರ ಅಂತ ಆಗಿರ್ಬೋದು, ಇಕಾರ ಅಂತ ಆಗಿರ್ಬೋದು, ಉಕಾರ ಅಂತ ಆಗಿರ್ಬೋದು, ಯಾವ ತರಹದ ಬೇಕಾದರೆ ಆಗಬಹುದು. ಓಕೆ, ಇದು ಒಂದು ತರಹದ ಕ್ರಮ. ಇದು ಒಂದು ರೀತಿಯಾಗಿ. ಇನ್ನೊಂದು ಕ್ರಮ ಅಂತಂದರೆ ಯಾವ ಶಬ್ದ ಯಾವ ಲಿಂಗ ಅಂತಿರೋದು ತಿಳ್ಕೊಳ್ಳೋದು, ಅದು ನಮ್ಮ ಅನುಭವಾನುಸಾರವಾಗಿ ನಮಗೆ ಬರ್ತಾ ಹೋಗುತ್ತೆ. ಕನ್ಫ್ಯೂಸ್ ಆಗುವಂತಹ ಶಬ್ದಗಳು ಇರ್ತಾವ, ತಿಳಿತಾ? ನೋಡಿ, ಉದಾಹರಣೆಗೆ ಹೇಳಬೇಕಾದ್ರೆ ಭರತ ಅಂತ ಶಬ್ದ ಇದು. ನಮಗಿದು ಗೊತ್ತು, ರಾಮ ಲಕ್ಷ್ಮಣರ ಸಖ ಭರತ, ಅಣ್ಣ ತಮ್ಮಂದಿರು. ಹಾಗಾದರೆ ಭರತ ಎಂಬುದು ಅಕಾರಂತ ಪುಲ್ಲಿಂಗ. ಓಕೆ, ಗೀತಾ, ಇದು ಗೀತಾ ಒಬ್ಬ ಹುಡುಗಿಯ ಹೆಸರು. ಹಾಗಾಗಿ ಭರತ ಶಬ್ದ ಒಬ್ಬ ಹುಡುಗನ ಹೆಸರು ಇದ್ದಕ್ಕೆ ಅದು ಪುಲ್ಲಿಂಗ. ಗೀತಾ ಎನ್ನುವುದು ಸ್ತ್ರೀಲಿಂಗ ಇದ್ದಕ್ಕೆ ಅದು ಸ್ತ್ರೀಲಿಂಗ. ಒಬ್ಬ ಹೆಣ್ಣಿದ್ದಾರೆ. ಹಾಗಾದರೆ ಇನ್ನೊಂದು ಯಾವುದಂತಂದರೆ ಲಕ್ಷ್ಮಿ ಅಂತ ತಗೊಳ್ಳಿ. ಲಕ್ಷ್ಮಿ ಇದು ಒಬ್ಬ ಹೆಣ್ಣು ಮಗಳಿನ ಹೆಸರು. ಇದು ಈಕಾರ ಅಂತ ಇದೆ. ಹಾಗಾದರೆ ಈಕಾರ ಅಂತ ಆಗಿರ್ಬೋದು, ಅಥವಾ ವೈಷ್ಣವಿ ಅಂತಿದೆ. ಇದು ತಗೊಂಡಾಗೆ ಇದು ಇಕಾರ ಅಂತಿದೆ. ಹಾಗಾದರೆ ಇಕಾರ ಅಂತ ಬಂದಾಗ ಸ್ತ್ರೀಲಿಂಗನೋ ಕಂಪಲ್ಸರಿ ಹಾಗಲ್ಲ. ಏಕೆಂತಂದರೆ ಇಕಾರ ಅಂತ ಇದ್ದಾಗ ಕೆಲವು ಪುಲ್ಲಿಂಗ ಶಬ್ದಗಳು ಇರ್ತವೆ, ನಪುಂಸಕಲಿಂಗ ಶಬ್ದಗಳು ಇರ್ತವೆ. ಉದಾಹರಣೆಗೆ ಶ್ರೀಪತಿ ಅಂತ ಶಬ್ದ ಇದೆ ನೋಡಿ. ಯಾವ ಶಬ್ದ? ಶ್ರೀಪತಿ, ಹೌದಿಲ್ಲ? ಇಲ್ಲೇ ನೋಡಿ, ಶ್ರೀಪತಿ ಇದು ಯಾವ ಅಂತ? ಇಕಾರ ಅಂತ. ಆದರೆ ಶ್ರೀಪತಿ ಶಬ್ದ ಪುಲ್ಲಿಂಗ, ಒಬ್ಬ ಪುರುಷನ ಹೆಸರು. ಶ್ರೀಹರಿ ಅಂತ ಕರೆಯುತ್ತೇವೆ, ಇದು ಇಕಾರ ಅಂತ ಪುಲ್ಲಿಂಗ, ಹೌದಿಲ್ಲ? ಹಾಗೆ ಕೆಲವು ಶಬ್ದಗಳು ಕೂಡ ಕನ್ಫ್ಯೂಸ್ ಆಗುವಾಗಿರ್ತಾವ. ನಮ್ಮ ಅನುಭವಾನುಸಾರವಾಗಿ ಆ ಶಬ್ದ ಯಾವ ಲಿಂಗ ಅಂತ ನಮಗೆ ಅದು ಗೊತ್ತಾಗುತ್ತೆ. ಹಾಗಾದರೆ ಹೇಳುವಂತಹ ಉದ್ದೇಶ, ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿರುವಾಗ ಅನೇಕ ಶಬ್ದಗಳು ಓದಿದ್ದೀರಾ, ಅಧ್ಯಯನ ಮಾಡಿದ್ದೀರಾ. ಅಲ್ಲೇ ರಾಮ ಶಬ್ದವನ್ನು ಕೊಟ್ಟಿದ್ದಾರೆ, ಅದರಂತೆ ಗೋಪಾಲ, ರಮೇಶ, ಕೃಷ್ಣ ಇತರ ಬರೀರಿ ಅಂತ ಹೇಳಿದರು.
ಕಲಾ ಶಬ್ದ ಕೊಟ್ಟಿದ್ರು, ಸೀತಾ, ಈ ಥರ ಹಲವಾರು ಶಬ್ದಗಳಲ್ಲೇ ಕೊಟ್ಟಿದ್ರು. ಅದರಂತೆ ಈ ಶಬ್ದಗಳು ಕೂಡ ಬರೀರಿ ಅಂತ ಕೊಟ್ಟಿದ್ರು. ವಿದ್ಯಾರ್ಥಿಗಳು ಹೋದ ಸಲ ಅದನ್ನು ಅಧ್ಯಯನ ಮಾಡಿದ್ದಾರೆ. ಈಗ ಪ್ರಕೃತ 7ನೇ ತರಗತಿ ಬಂದಾಗ ಆ ಶಬ್ದಗಳನ್ನು ಹೇಳಲಿಲ್ಲ. ಈಗ ಸರ್ವನಾಮ ಶಬ್ದಗಳು ಅಂತ ಹೇಳಿರ್ತಾರೆ. ಸರ್ವನಾಮ ಶಬ್ದಗಳು ಅವನು, ಇವನು, ಅವಳು, ಅದು, ಇದೆಲ್ಲ ಸರ್ವನಾಮ ಶಬ್ದಗಳು ತಿಳಿತಾ. ಹಾಗಾಗಿ ಹೋದ 6ನೇ ತರಗತಿಯಲ್ಲಿ ಶಬ್ದಗಳನ್ನು ಹೇಳಿದರು. ಈಗ ಸರ್ವನಾಮ ಶಬ್ದಗಳ ವಿಶೇಷವಾದಂತಹ ಪರಿಚಯವನ್ನು ಈ ಪಾಠದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಇದು ಪಾರ್ಟ್ 1 ಸುಬಂತ ಎಂಬ ಪ್ರಕರಣದ ಪಾಠ ಮೊದಲನೆಯ ಪಾಠ ಇದು. ನೋಡಿ, ಪೇಜ್ ನಂಬರ್ 65 ನೋಡಿ, ದಕಾರ ಅಂತ ಪುಲ್ಲಿಂಗ ತದ್ ಶಬ್ದ. ಯಾವ ದಕಾರ ಅಂತ ನೋಡಿ, ತದ್ ಅಂತ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಯಾವುದಿದೆ? ರಾಮ ಅಂದಾಗ ಮ ಪ್ಲಸ್ ಅ ಇದ್ದಾಗ ಮ ಪೂರ್ತಿ ಆಗಿದೆ. ಇದು ತದ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ದಕಾರದ ಕಾಲವನ್ನು ಮುರಿದಿದ್ದಾರೆ. ಹಾಗಾದರೆ ಅದು ಯಾವ ಅಂತ ಅಂತಾಯಿತು? ದಕಾರ ಅಂತ ಅಂತಾಯಿತು, ಹೌದಿಲ್ಲ? ಹಾಗಾದರೆ ಈಗ ನೋಡಿ, ಸುಬಂತ ಪ್ರಕರಣ ಪಾಠದ ಹೆಸರು ಸುಬಂತ ಪ್ರಕರಣ, 13ನೇ ಪಾಠ, ಪೇಜ್ ನಂಬರ್ 65 ನೋಡಿ. ದಕಾರಂತ ಪುಲ್ಲಿಂಗ ತತ್ ಶಬ್ದ. ಹೇಗೆ ಹೇಳಬೇಕು? ದಕಾರಂತ ಪುಲ್ಲಿಂಗ ತತ್ ಶಬ್ದ. ಸಹ ತೌ ತೇ ಪ್ರಥಮ, ತಂ ತೌ ತಾನ್ನ ದ್ವಿತೀಯ, ತೇನ ತಾಭ್ಯಾಂ ತಸ್ತೈಹಿ ತೃತೀಯ, ತಸ್ಮೈ ತಾಭ್ಯಾಂ ತೇಭ್ಯಃ ಚತುರ್ಥಿ, ತಸ್ಮಾತ್ ತಾಭ್ಯಾಂ ತೇಭ್ಯಃ ಪಂಚಮಿ, ತಸ್ಯ ತಯೋಃ ತೇಷಾಂ ಷಷ್ಠಿ, ತಸ್ಮಿನ್ ತಯೋಃ ತೇಷು ಸಪ್ತಮಿ. ತಿಳಿತಾ? ಇದು ತತ್ ಶಬ್ದ. ನೋಡಿ, ಇಲ್ಲಿ ನಾವು ಅತ್ಯಂತ ಗಮನಕ್ಕೆ ತಂದುಕೊಳ್ಳುವಂತಹ ಅಂಶ ಅಂತಂದರೆ, ಈ ಸರ್ವನಾಮ ಶಬ್ದಗಳಿಗೆ ಸಂಬೋಧನ ವಿಭಕ್ತಿ ಇರೋದಿಲ್ಲ. ಉದಾಹರಣೆಗೆ ರಾಮ ಶಬ್ದ ಹೇಳಿದಾಗ ಹೇ ರಾಮ, ಹೇ ರಾಮ, ಹೇ ರಾಮ ಅಂತ ಹೇಗೆ ಹೇಳುತ್ತೇವೆಲ್ಲ, ಆ ತರಹ ಇಲ್ಲಿ ಸರ್ವನಾಮ ಶಬ್ದಗಳಿಗೆ ಅದು ಇರುವುದಿಲ್ಲ. ತಿಳಿತಾ? 7 ವಿಭಕ್ತಿಗಳು ಮಾತ್ರ ಇರ್ತವೆ. ನೋಡಿ, ತದ್ ಈ ತರಹ ಇದೆ. ದಕಾರದ ಕಾಲವನ್ನು ಮುರಿದಿದ್ದಾರೆ. ಹಾಗಾಗಿ ಅದು ಯಾವ ಅಂತ ಅಂತಾಯಿತು? ದಕಾರ ಅಂತ. ಜಗತ್ತನ್ನು ಬರೀತೀವಿ, ಇದು ಯಾವ ಅಂತ? ದಕಾರ ಅಂತ. ಭೂಭೃತ್ ಅಂದರೆ ಭೂಮಿಯನ್ನು ಆಳುವಂತಹ ರಾಜ, ತಕಾರ ಅಂತ. ಈ ತರಹ ಯಾವ ಶಬ್ದದ ಕಾಲನ್ನು ಮುರಿಯುತ್ತೇವೆಯೋ ಅದು ಆ ಅಂತ. ಕಾಲ ಮುರಿಯೋದಿಲ್ಲ ಅಂತಂದರೆ ಅದು ಅಕಾರ ಅಂತ, ಇಕಾರ ಅಂತ, ಯಾವ ಬೇಕಾದ ಅರ್ಥಗಳು ಆಗಬಹುದು. ಹಾಗಾದರೆ ಇವತ್ತು ಮೊದಲನೆಯ ಶಬ್ದ ದಕಾರ ಅಂತ ಪುಲ್ಲಿಂಗ, ತತ್ ಶಬ್ದ. ಸಹ ಅಂತ ಇದೆ. ಸಹ ಅಂದರೆ ಏನರ್ಥ ಅಂತಂದರೆ ನೋಡಿ, ಸಹ ಎಂಬ ಶಬ್ದಕ್ಕೆ ಅವನು ಅಂತ ಅರ್ಥ. ಅವನು, ತೌ ಅವರಿಬ್ಬರು, ತೇ ಅವರು. ತಿಳಿತಾ? ಸಹ ಅವನು, ತೌ ಅವರಿಬ್ಬರು, ತೇ ಅವರು, ತಂ ಅವನನ್ನು, ತೌ ಅವರಿಬ್ಬರನ್ನು, ತಾನ್ ಅವರನ್ನು. ಲಕ್ಷ್ಯ ಕೊಟ್ಟು ನೋಡಿ, ಶಬ್ದದ ಅರ್ಥವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಶಬ್ದವನ್ನು ಅರ್ಥ ಸಮೇತವಾಗಿ ಬರೀಬೇಕು. ಈಗ ಹೇಳ್ತಾ ಇದ್ದೇನೆ, ಲಕ್ಷ್ಯ ಕೊಟ್ಟ ಕಡೆ ಒಂದೇ ಶಬ್ದನ ಮಾತ್ರ ನಾನು ಪೂರ್ತಿ ಹೇಳ್ತೇನೆ. ಸ್ತ್ರೀಲಿಂಗ, ನಪುಂಸಕಲಿಂಗ ಒಂದು ವಿಭಕ್ತಿಯನ್ನು ಮಾತ್ರ ಪೂರ್ತಿ ಹೇಳುತ್ತೇನೆ. ಅದರಂತೆ ವಿದ್ಯಾರ್ಥಿಗಳು ಬರೀಬೇಕು. ಸಹ ಅವನು, ತೌ ಅವರಿಬ್ಬರು, ತೇ ಅವರು, ತಂ ಅವನನ್ನು, ತೌ ಅವರಿಬ್ಬರನ್ನು, ತಾನ್ ಅವರನ್ನು, ತೇನ ಅವನಿಂದ, ತಾಭ್ಯಾಂ ಅವರಿಬ್ಬರಿಂದ, ತೈಹಿ ಅವರಿಂದ, ತಸ್ಮೈ ಅವನಿಗೆ, ತಾಭ್ಯಾಂ ಅವರಿಬ್ಬರಿಗೆ, ತೇಭ್ಯಃ ಅವರಿಗೆ, ತಸ್ಮಾತ್ ಅವನ ದಸೆಯಿಂದ, ತಾಭ್ಯಾಂ ಅವರಿಬ್ಬರ ದಸೆಯಿಂದ, ತೇಭ್ಯಃ ಅವರ ದಸೆಯಿಂದ, ತಸ್ಯ ಅವನ, ತಯೋಃ ಅವರಿಬ್ಬರ, ತೇಷಾಂ ಅವರ, ತಸ್ಮಿನ್ ಅವನಲ್ಲಿ, ತಯೋಃ ಅವರಿಬ್ಬರಲ್ಲಿ, ತೇಷು ಅವರಲ್ಲಿ. ಇದು ದಕಾರ ಅಂತ ಪುಲ್ಲಿಂಗ ತತ್ ಶಬ್ದದ ಪೂರ್ತಿ ವಿಭಕ್ತಿಯನ್ನು ಹೇಳಿ ಕನ್ನಡದಲ್ಲಿ ಅರ್ಥವನ್ನು ಹೇಳಿದ್ದೇವೆ. ತಿಳಿತಾ? ಇದು ಒಂದು ಪುಲ್ಲಿಂಗ ಶಬ್ದ.
ಈಗ ಸಹ ಅಂದರೆ ಅವನು ಅಂತ ಪುಲ್ಲಿಂಗದಲ್ಲಿ ಹೇಳಿದಂತಾಯಿತು. ಸ್ತ್ರೀಲಿಂಗದಲ್ಲಿ ಏನಂತಾರೆ ಅಂದರೆ ಸಾ ಅವಳು, ಅವನು ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತೀವಿ, ಇದು ಪುಲ್ಲಿಂಗದಲ್ಲಿ. ಅವನು ಪುಲ್ಲಿಂಗ. ಅವಳು ಅಂತ ಹೇಳಬೇಕಾದ್ರೆ ಸಾ ಅಂತ ಹೇಳಬೇಕು. ಏನು ಹೇಳಬೇಕು? ಸಾ. ಈ ಪುಸ್ತಕದಲ್ಲಿ ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ. ತಕಾರ ಅಂತ ಸ್ತ್ರೀಲಿಂಗ, ತದ್ ಶಬ್ದ ಸಾತೈತಾಹ ತಾಂತೈತಾಹ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು. ಇದು ಸ್ತ್ರೀಲಿಂಗ ಶಬ್ದ. ಅವಳು ಅಂತ. ನಾನು ಅವನು ಎನ್ನುವುದನ್ನು ಕನ್ನಡದಲ್ಲಿ ಹೇಳಿದ್ದೇನೆ. ವಿದ್ಯಾರ್ಥಿಗಳು ಸ್ತ್ರೀಲಿಂಗದಲ್ಲಿ ಅವಳು ಅಂತ ಮಾಡಿ ಪೂರ್ತಿಯಾಗಿ ಬರೆಯಬೇಕು ಕನ್ನಡದಲ್ಲಿ. ಹೇಗೆ ಅಂತಂದರೆ ಸಾ ಅವಳು, ತಾ ತೇ ಅವರಿಬ್ಬರು, ತಾಹ ಅವರು, ಈ ತರಹ ಸ್ತ್ರೀಲಿಂಗದಲ್ಲಿಯೂ ಬರೀಬೇಕು. ಅದೇ ತರಹ ನಪುಂಸಕಲಿಂಗದಲ್ಲಿಯೂ ಕೂಡ ಹೇಳ್ತೇನೆ. ತತ್ತೈತಾನಿ ತತ್ತೈತಾನಿ ತೇನ ತಾಭ್ಯಾಂ ತೈಃ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು. ಇದು ದಕಾರ ಅಂತ ನಪುಂಸಕಲಿಂಗವಾದಂತಹ ತದ್ ಶಬ್ದ. ತಿಳಿತಾ? ನೋಡಿ, ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಪುಲ್ಲಿಂಗದಲ್ಲಿ ತೃತೀಯ ವಿಭಕ್ತಿ ಇಟ್ಟುಕೊಂಡು ಸಪ್ತಮಿ ವಿಭಕ್ತಿವರೆಗೆ ಹೇಗೆ ಆ ಶಬ್ದ ನಡೆಯುತ್ತದೆಯೋ, ನಕ್ಷಪಟ್ಟ ಕೇಳಿ, ಪುಲ್ಲಿಂಗದಲ್ಲಿ ತತ್ ಶಬ್ದ ತೃತೀಯ ವಿಭಕ್ತಿ ಇಟ್ಟುಕೊಂಡು ಸಪ್ತಮಿ ವಿಭಕ್ತಿವರೆಗೂ ಹೇಗೆ ನಡೆಯುತ್ತದೆಯೋ ಅದೇ ರೀತಿಯಲ್ಲಿ ನಪುಂಸಕಲಿಂಗದಲ್ಲಿಯೂ ಹಾಗೇನೇ ನಡೆಯುತ್ತದೆ. ಬೇಕಾದ್ರೆ ಪುಸ್ತಕದಲ್ಲಿ ತೆಗೆದು ನೋಡಿ, ಆಮೇಲೆ ನಿಮಗೆ ಹೌದಪ್ಪ ಅಂತ ಗೊತ್ತಾಗುತ್ತೆ ಸರಿಯಾಗಿ. ಓಕೆ, ಹಾಗಾದರೆ ಇದು ತದ್ ಶಬ್ದದ 3 ಲಿಂಗಗಳನ್ನು, 3 ಶಬ್ದಗಳನ್ನು ಹೇಗೆ ವಿದ್ಯಾರ್ಥಿಗಳು ಬರೆಯಬೇಕು, ಅದನ್ನು ಹೇಗೆ ಬೈಪಾಟ್ ಮಾಡಬೇಕು, ಅದನ್ನು ನಿಮಗೆ ಬಿಟ್ಟಿದ್ದು. ನೀವು ರಾಮಶಬ್ದವನ್ನು ಕೆಲವು ಬೈಪಾಟ್ ಮಾಡಿದ್ದೀರಿ, ಕೆಲವು ಬಿಟ್ಟಿದ್ದೀರಿ. ಹಾಗಾಗಿ ಈ ಶಬ್ದಗಳು ಸರಿಯಾಗಿ ಬೈಪಾಟ್ ಆದರೆ ನಮ್ಮ ಸಂಸ್ಕೃತದಲ್ಲಿ ಮಾತನಾಡಲಿಕ್ಕೆ ಅತೀ ಸುಲಭವಾಗಬಹುದು ಅಂತ ಹೇಳ್ತಾ, ಇವತ್ತಿನ ಸುಬಂತ ಪ್ರಕರಣ ಪಾಠದ ಮೊದಲನೆಯ ಭಾಗವನ್ನು ನಾವು ಇಲ್ಲಿಗೆ ಮುಗಿಸೋಣ.